ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ಯಾಲೇಸ್ ವ್ಲಾಗ್ಸು. ಸೊ ಮೈಸೂರು ಪ್ಯಾಲೇಸ್ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ನನ್ನ ಶೈಲಿಯಿಂದ ಸ್ವಲ್ಪ ಜನ ಇದ್ದಾರೆ, ಮತ್ತು ಮುಂದೆ ಹೋಗ್ಬಿಡ. ಓಕೆ, ಸ್ವಲ್ಪ ಜನ ಇಲ್ಲ. ಸೊ ಬೇಸಿಕಲಿ ಮೈಸೂರು ಪ್ಯಾಲೇಸ್ ವ್ಲಾಗ್ಸ್ ಅಂದರೆ ಆಬ್ವಿಯಸ್ಲಿ ಮೈಸೂರು ಫೇಮಸ್ ಆಗಿರೋದು ಮೈಸೂರು ಪ್ಯಾಲೇಸ್ಗೆ. ಜಗತ್ತಾದ್ಯಂತ ಫೇಮಸ್ ಆಗಿರೋದು ಮೈಸೂರು ದಸರಾ, ಮೈಸೂರು ಪ್ಯಾಲೇಸ್. ಸೊ ಇದ್ರದ್ದು ವ್ಲಾಗ್ಸ್ ಅಂದರೆ ಆಬ್ವಿಯಸ್ಲಿ ಸಾಕಷ್ಟು ನೋಡಿರ್ತೀರ ಮೈಸೂರು ಪ್ಯಾಲೇಸ್ ವ್ಲಾಗ್. ನೀವೇ ಬಂದು ಮೈಸೂರು ಪ್ಯಾಲೇಸ್ ನೋಡಿರ್ತೀರ. ಸೊ ಬೇಸಿಕಲಿ ಇಲ್ಲಿ ವ್ಲಾಗ್ಸ್ ಮಾಡೋ ರೀಸನ್ ಬಂದ್ಬಿಟ್ಟು ನಮ್ಮದು ಸೈಕಲ್ ವ್ಲಾಗು. ಅದನ್ನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿವೆ. ಬಟ್ ಇನ್ ಜನರಲ್ಲು ಸೈಕಲಲ್ಲಿ ಟೂರ್ ಮಾಡೋದಕ್ಕೂ, ಹಿಂಗೆ ಬೈಕಲ್ಲಿ ಟೂರ್ ಮಾಡೋದಕ್ಕೂ, ಕಾರಲ್ಲಿ ಟೂರ್ ಮಾಡೋದಕ್ಕೂ ಡಿಫ್ರೆನ್ಸ್ ಆಗಿಬಿಡ್ತೀನಿ. ಆವಾಗ ನಾನು ಇಷ್ಟು ಸಣ್ಣ ಪ್ಲೇಸ್ಗೆ ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ ನೀವು ಕೇಳ್ಬೋದು. ಐ ಮೀನ್, ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಅದ್ರ ರಿಕಾರ್ಡಿಂಗ್ ಹೌ ಹೂ ಶುಡ್ ಬೈ ದ ಸೈಕಲ್ ಅಂತ. ಸೊ ಯಾವ ರೀಸನ್ಗೋಸ್ಕರ ಬೈ ಮಾಡಬೇಕಂತ ಮೆನ್ಷನ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇಲ್ಲಿ ನಾನು ಪರ್ಟಿಕ್ಯುಲರ್ಲಿ ಏನಕ್ಕೆ ಬೈಕ್, ಐ ಮೀನ್ ಸೈಕಲ್ ಟ್ರಾವೆಲ್ಲು ಏನಕ್ಕೆ ಮಾಡಬೇಕು ಅಂತ ನಿಮಗೆ ಆ ರೀಸನ್, ಮೇಯ್ನ್ ರೀಸನ್ ಏನು ಅಂತ ನನಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ, ಫಸ್ಟ್ಲಿ ಇಫ್ ಯು ಕನ್ಸಿಡರ್ ಕಾರಲ್ಲಿ ನೀವು ಜನರಲಿ ನೀವು ನಿಮ್ಮ ಫ್ಯಾಮಿಲಿ, ಹೆಂಡತಿ ಮಕ್ಕಳು ಎಲ್ಲ ನಿಮ್ಮ ಅಪ್ಪ ಅಮ್ಮ ಜೊತೆ ಹೋಗ್ತೀರಾ. ಸೊ ಒಂದು ಫ್ಯಾಮಿಲಿ ಟೈಮ್ ಮಾಡೋಕ್ಕೆ ಜನರಲಿ ಕಾರಲ್ಲಿ ಹೋಗೋದು ಬೆಟರು. ಆ್ಯಂಡ್ ಅದರಲ್ಲಿ ನೀವು ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಅಂದರೆ ನೀವು ಯಾವ ಡೆಸ್ಟಿನೇಷನ್ನು ಕವರ್ ಮಾಡಬೇಕಂತ ಇದ್ದೀರಾ, ಪಾಯಿಂಟ್ ಎ ಟು ಪಾಯಿಂಟ್ ಬಿ ನಿಮಗೆ ಜನರಲಿ ಅಷ್ಟೊಂದೇನು ಎಂಜಾಯ್ ಮಾಡಲ್ಲ ಕಂಪ್ಯಾರಿಟಿವಲಿ. ಯಾವುದೋ ಫಾರ್ ಎಕ್ಸಾಂಪಲ್ ಯಾವುದೋ ಹಿಲ್ ಸ್ಟೇಷನ್ ಹೋಗ್ತೀರಂತೂ ಸರ್ಟನ್ ಸ್ಪಾಟ್ಸ್ ನೀವು ನೋಡ್ತೀರಾ, ಅಲ್ಲಿ ಮೇ ಬಿ ಸ್ಟಾಪ್ ಮಾಡಿಬಿಟ್ಟು ಫೋಟೋ ತೆಕ್ಕೊಂಡು ಹೋಗ್ತೀರಾ. ಬಟ್ ಅದರ್ವೈಸ್ ನೀವು ಆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಜರ್ನಿನ ಏನು ಎಂಜಾಯ್ ಮಾಡಲ್ಲ. ಓಕೆನಾ? ಸೊ ನೀವು ಡೆಸ್ಟಿನೇಷನ್ ಹೋಗ್ಬಿಟ್ಟು ಅಲ್ಲಿ ಮೋರ್ ಎಕ್ಸ್ಪ್ಲೋರ್ ಮಾಡಿ, ಅಲ್ಲಿ ಹ್ಯಾವಿಂಗ್ ಗುಡ್ ಟೈಮ್ ವಿತ್ ಯೋರ್ ಫ್ಯಾಮಿಲಿ, ಅದಕ್ಕೋಸ್ಕರ ನೀವು ಕಾರ್ ಟ್ರಾವೆಲ್ ಮಾಡೋದು. ಬಟ್ ಇಫ್ ಯು ಕನ್ಸಿಡರ್, ನೀವು ಬೈಕ್ ಏನಕ್ಕೆ ಟ್ರಾವೆಲ್ ಮಾಡ್ತೀರಾ ಅಂದರೆ, ಎಸ್ ಆ ಡೆಸ್ಟಿನೇಷನ್ನು ಸ್ವಲ್ಪ ನೋಡೋಕ್ಕೆ ಟ್ರಾವೆಲ್ ಮಾಡ್ತೀರಾ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ನೀವು ಟ್ರಾವೆಲ್ ಮಾಡೋದು ಆ ಜರ್ನಿನ ಎಂಜಾಯ್ ಮಾಡೋಕ್ಕೆ. ಅಂದರೆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗ್ತಿರಲ್ಲ, ಆ ಜರ್ನಿನ ಎಂಜಾಯ್ ಮಾಡ್ತೀರಾ. ಸೊ ಜನರಲಿ ನೀವು ಆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗಬೇಕಾದ್ರೆ ದಾರಿ ಚೆನ್ನಾಗಿರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ರೀಜನ್ಸು, ಇಲ್ಲ ಬೀಚು, ಆ ಥರ ರೀಜನ್ಸು, ಇಲ್ಲ ಆಫ್ ರೋಡು, ವಾಟೆವರ್ ಆ ಥರ ರೀಜನ್ಸಲ್ಲಿ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀರಾ. ಸೊ ದಟ್ ನೀವು ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಸ್ವಲ್ಪ, ಒಂಥರ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ತಾರೆ ನೋಡಿ, ಆ ಥರ. ಬಟ್ ನಾಟ್ ನೆಸೆಸರಿಲಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಕಂಪೇರ್ ಟು ನಿಮ್ಮ ಜರ್ನಿ. ಸೊ ಬೈಕಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಿಮ್ಮ ಜರ್ನಿ. ಸೈಕಲಲ್ಲಿ ಏನು ಇಂಪಾರ್ಟೆಂಟು, ಜರ್ನಿ ಇಂಪಾರ್ಟೆಂಟಾ ಅಥವಾ ಡೆಸ್ಟಿನೇಷನು? ಬಿಕಾಸ್ ನೀವು ಕಾರ್ ಥರ ನೀವು ಆರಾಮಾಗಂತೂ ಹೋಗಲ್ಲ. ನೀವು ಜರ್ನಿಗೆ ಹೋಗೋಕ್ಕೆ ನನಗೆ ನೋಡಿ, ಬೇಸಿಕಲಿ ನಾನೀಗ ನನ್ನದೇ ಸಿಟಿಯಲ್ಲಿರೋ ಒಂದು ಪ್ಲೇಸ್ಗೆ ಹೋಗ್ತಿದ್ದೀನಿ, ಪ್ಯಾಲೇಸ್ಗೆ. ಸೊ ಏನು ಯೂಸ್ ಅಂತ ಕೇಳ್ಬೋದು. ಅಯ್ಯೋ, ಸೊ ಜರ್ನಿದು ಏನು ಯೂಸು? ಜರ್ನಿನೂ ಏನು ಯೂಸ್ ಇಲ್ಲ, ಡೆಸ್ಟಿನೇಷನು ಏನು ಯೂಸ್ ಇಲ್ಲ ಸೈಕಲ್ ರೈಡಲ್ಲಿ ಜನರಲಿ. ಎಸ್, ಕೆಲವು ಟೈಮ್ ನೀವು ನೋಡ್ಬೋದು, ಅದೇ ಗೀಲ್ಸಲ್ಲೆಲ್ಲ ಡೌನ್ ಹಿಲ್ ಮಾಡ್ತಾರೆ. ಸೊ ಡೌನ್ ಹಿಲ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ. ಸೊ ಡೌನ್ ಹಿಲ್ ಮಾಡಬೇಕಾದ್ರೆ ಎಸ್, ನೀವು ಆಫ್ ರೋಡಿಂಗ್ ಸ್ಪಾಟ್ಸು ವ್ಯೂ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಇಟ್ಸ್ ಅ ವೆರಿ ಶಾರ್ಟ್ ರೈಡ್. ಏನು ತುಂಬ ದೊಡ್ಡ ಲಾಂಗ್ ರೈಡಲ್ಲಿ ಅದನ್ನೇನು ಎಂಜಾಯ್ ಮಾಡಲ್ಲ. ಬಟ್ ದಟ್ ಈಸ್ ನಾಟ್ ದ ಮೇನ್ ಎಂಜಾಯ್ಮೆಂಟ್. ಬಿಕಾಸ್ ಆ ಥರ ಜಾಗ ನೀವು ಹೋಗಬೇಕಾದ್ರೆ ನೀವು ಕಾರಲ್ಲೇ ಗಾಡಿನ ಎತ್ಕೊಂಡು ಹೋಗಬೇಕಾಗತ್ತೆ. ಐ ಮೀನ್ ಅಟ್ಲೀಸ್ಟ್ ನನ್ನ ಫಿಟ್ನೆಸ್ಗಂತೂ ಮ್ಯಾಕ್ಸಿಮಮ್ 50 to 60 ಕಿಲೋಮೀಟ್ರ್ ಮಾತ್ರ ಕವರ್ ಮಾಡೋಕ್ಕಾಗೋದು. ಅಂದರೆ ಒನ್ ವೇ ಹೇಳ್ತಾ ಇರೋದು. ಸೊ ಟೋಟಲ್ 100 to 120 ಮ್ಯಾಕ್ಸಿಮಮ್ 2 ways ಕವರ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ನನ್ನ ಕೈಲಂತೂ ಆಗೋಲ್ಲ. ಸೊ ಆಬ್ವಿಯಸ್ಲಿ ಏನು ಅಂದರೆ ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ನೀವು ಸೊ ಬೇಸಿಕಲಿ ಮತ್ತು ಏನು ಮಜಾ ಅಂತ ಕೇಳ್ಬೋದು. ಸೊ ಮಜಾ ಏನಿರೋದಂದರೆ,
ಆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ರೀಚ್ ಆಗ್ತಿರಲ್ವ, ಅದರಲ್ಲಿ ಆ ಎಫರ್ಟ್ ಕೊಡ್ತೀರಾ ನೋಡಿ, ಆ ಎಫರ್ಟ್ ಕೊಡ್ತೀರಲ್ಲ, ಎಫರ್ಟ್ ಕೊಟ್ಟು ರೀಚ್ ಆಗೋದಿರಲ್ವ, ಅದರಲ್ಲೇ ಇರೋದು ಮಜಾ. ಅದನ್ನ ಎಂಡ್ಯೂರೆನ್ಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಆ ಎಂಡ್ಯೂರೆನ್ಸೇ ನಿಮ್ಮದು ಮೇನ್ ರೀಸನ್ ವೈ ಯು ಎಂಜಾಯ್ ದ ರೈಡ್. ಓಕೆನಾ? ಇಟ್ ಈಸ್ ನೈದರ್ ದ ಡೆಸ್ಟಿನೇಷನ್ನು ನಾರ್ ದ ಬೇಸಿಕಲಿ ಜರ್ನಿ. ಎರಡೂ ಎಂಜಾಯ್ ಮಾಡೋಲ್ಲ ಜನರಲಿ. ಯೂಶ್ವಲಿ ನೀವು ಹೆಂಗೆ ಮಾಡ್ತೀರ ಅಂದರೆ, ಜರ್ನಿ ಹೆಂಗೆ ಮಾಡ್ತೀರ ಅಂದರೆ ಆದಷ್ಟು ಶಾರ್ಟಾಗಿ ನೀವು ಅವ್ರು ಈಸಿಯಾಗಿ ಜರ್ನಿ ರೀಚ್ ಮಾಡೋ ಥರ ಮಾಡ್ತೀರ ಜನರಲಿ. ಬಿಕಾಸ್ ನಾನು ಹೋಗ್ಬೇಕಾದ್ರೆ ಒಂದು ದಾರಿ ಹೋಗ್ತೀನಿ, ಬರಬೇಕಾದ್ರೇ ಒಂದು ದಾರಿ ಹೋಗ್ತೀನಿ. ಸೊ ಬೇಸಿಕಲಿ ಏನು ಹೇಳ್ಬೇಕಂತ ಇದ್ದೀನಿ ಅಂದರೆ, ಜರ್ನಿ ದ ಎಂಡ್ಯೂರೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ದ ಎಂಡ್ಯೂರೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟು. ಸೊ ನನಗೆ ಈವನ್ ಇಫ್ ಐ ಹ್ಯಾವ್ ಟು ರೀಚ್ ಮೈಸೂರು ಪ್ಯಾಲೇಸು, ಅದೂ ನನಗೆ ಮಜಾ ಕೊಡೋದು. ಏನಕ್ಕಂದರೆ ಇಟ್ ಈಸ್ ನಾಟ್ ಅಬೌಟ್ ಬೇಸಿಕಲಿ ದ ಡೆಸ್ಟಿನೇಷನು ಆರ್ ದ ಜರ್ನಿ. ಇಟ್ ಈಸ್ ಅಬೌಟ್ ನನಗೆ ಇಲ್ಲಿಂದ ಅಲ್ಲಿ ಹೋದೆ ನೋಡಿ, ಆ ಕಷ್ಟಪಟ್ಟು ಹೋಗಿದ್ದೀನಿ ನೋಡಿ, ಅದು ನನಗೆ ಮಜಾ ಕೊಡ್ತಾಯಿದೆ. ಸೊ ನಾನು ಆ ವಿಡಿಯೋದಲ್ಲಿ ಒಂದು ಹೇಳಿದ್ದೆ ದಟ್ ವರ್ಕೌಟ್ಗೋಸ್ಕರ ತೊಗೋಬೇಡಿ ಅಂತ. ಇದೇ ರೀಸನ್ಗೆ ನಾನು ಹೇಳೋದು. ಯಾಕಂದರೆ ವರ್ಕೌಟ್ ಏನಾಗ್ಬಿಡುತ್ತೆ ಅಂದರೆ, ಜನರಲಿ ಜನ ತೊಗೊಂಡ್ಬಿಡ್ತಾರೆ ವರ್ಕೌಟ್ಗೆ, ಬಟ್ ಎಂಡ್ ಆಫ್ ದ ಡೇ ಏನಾಗ್ಬಿಡುತ್ತೆ ಅಂದರೆ ಬೇಸಿಕಲಿ ನಿಮಗೆ ಅದೇ ಬೋರ್ ಆಗಿಬಿಡ್ತೀರಾ ನೀವು ಬೇಗ. ನಾನು ನೋಡಿ ಎಷ್ಟೊಂದು ಫ್ರೆಂಡ್ಸು, ಫಿಟ್ಟಾಗಿರೋ ಫ್ರೆಂಡ್ಸು, ನಾನು ಅನ್ಫಿಟ್ಟಾಗಿರೋ ಫ್ರೆಂಡ್ಸು ಹೇಳ್ತಾಯಿಲ್ಲ, ಫಿಟ್ಟಾಗಿರೋ ಫ್ರೆಂಡ್ಸನ್ನೇ ಎಷ್ಟೊಂದು ಸಲ ಬೋರ್ ಆಗಿಬಿಟ್ಟು ಯೂಸ್ ಮಾಡಲ್ಲ ಸೈಕಲ್ನ. ಸೊ ನಿಮಗೆ ಆ್ಯಕ್ಚುಲಿ ರೀಸನ್ ಟು ಟ್ರಾವೆಲ್ ಶುಡ್ ನೆವರ್ ಬಿ ಜರ್ನಿ, ರೀಸನ್ ಶುಡ್ ನಾಟ್ ನೆವರ್ ಬಿ ಎಕ್ಸಸೈಸು, ವರ್ಕೌಟು. ಬಟ್ ನೀವು ಇಂಡೈರೆಕ್ಟ್ಲಿ ಆಬ್ವಿಯಸ್ಲಿ ವರ್ಕೌಟ್ ಆಗುತ್ತೆ, ಫಿಟ್ನೆಸ್ಸು ಬರುತ್ತೆ, ಬಟ್ ದಟ್ ಶುಡ್ ನಾಟ್ ಬಿ ದ ರೀಸನ್. ಏನಕ್ಕಂದರೆ ದ ಮೇನ್ ರೀಸನ್ ವೈ ಯು ಆರ್ ಬೈಯಿಂಗ್ ಸೈಕಲ್ ಇಸ್ ಆ ಎಂಡ್ಯೂರೆನ್ಸ್ಗೋಸ್ಕರ. ಎಸ್, ಅದು ವಿದಿನ್, ನಾನು ಹೇಳಿದೆ ನೋಡಿ, ಬೈಕ್ನ ಬೈ ಮಾಡೋದು ಏನಕ್ಕೆ, ನೀವು ಒಂದು ಪ್ಲೇಸ್ ಅನದರ್ ಪ್ಲೇಸ್ ಟ್ರಾವೆಲ್ ಮಾಡೋಕ್ಕೆ. ಬಟ್ ಎಂಡ್ ಆಫ್ ದ ಡೇ ಯು ಎಂಡ್ ಅಪ್ ಎಂಜಾಯಿಂಗ್ ದ ಜರ್ನಿ. ಅದೇ ಥರ ಸೈಕಲ್ ಅಷ್ಟೇ, ಯು ಎಂಡ್ ಅಪ್ ಎಂಜಾಯಿಂಗ್ ದ ಎಂಡ್ಯೂರೆನ್ಸು. ಬಟ್ ಇದು ತೊಗೋಬೇಕಾಗಿರೋ ರೀಸನ್ನು ನಾನು ಆಲ್ರೆಡಿ ಮೆನ್ಷನ್ ಮಾಡೀನಿ. ಕಮ್ಯೂಟಿಂಗು, ಟೂರಿಂಗು, ಆರ್ ಬೇಸಿಕಲಿ ಟೂರಿಂಗ್ ತುಂಬ ಅಪರೂಪಕ್ಕಿರೋದು ಜನ ತೊಗೊಳ್ಳೋದು, ರೆಕ್ರಿಯೇಷನ್. ಸೊ ನಾನು ರೆಕ್ರಿಯೇಷನ್ ತೊಗೊಂಡಿರೋದು. ಇದು ರೆಕ್ರಿಯೇಷನ್ ನೋಡಿ, ಒಂದು ಪಾಯಿಂಟಿಂದ ಅನದರ್ ಪಾಯಿಂಟು ಏನು ರೀಸನ್ನೇ ಇಲ್ಲ ಟ್ರಾವೆಲ್ ಮಾಡೋಕ್ಕೆ. ಸುಮ್ಮನೆ ಜಸ್ಟ್ ಫಾರ್ ಫನ್ ಐಮ್ ಟ್ರೈಯಿಂಗ್. ಸೊ ಇದರಲ್ಲೇ ಮಜಾ ಸಿಗ್ತಾಯಿದೆ ನನಗೆ ಬೇಸಿಕಲಿ. ಸೊ ಎಂಡ್ಯೂರೆನ್ಸ್ಗೋಸ್ಕರ ತೊಗೊಳ್ಳಿ ಸೈಕಲ್ನ. ಸೊ ನೀವೇ ಅಲ್ಲಿ ಹೋಗ್ಬಿಟ್ಟು ನಾನು ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ವ್ಲಾಗು ಸುತ್ತಬಿಟ್ಟು ತೋರಿಸ್ತೀನಿ ಹಿಂಗೆ ಅಂತ. ಜನರಲಿ ಬೆಳಗ್ಗೆ ಒಳ್ಳೆ ಟೈಮು, ನೀವು ನೋಡ್ಬೋದು. ಅಲ್ಲಿ ಹೋದಾಗ ತುಂಬ ಜನ ಫೋಟೋ ತೆಗಿತಾ ಇರ್ತಾರೆ. ಒಂಥರ ಕಪಲ್ ಫೋಟೋ ಪ್ರೀ ವೆಡ್ಡಿಂಗ್ ಶೂಟ್ಗೆ ತುಂಬ ಫೇಮಸ್ಸು. ಬೆಳಗ್ಗೆ 7 ಗಂಟೆಗೆ ಪಾರಿವಾಳ ಎಲ್ಲ ಆಡ್ತಾ ಇರುತ್ತೆ. ಆ ಟೈಮಲ್ಲಿ ಯೂಶ್ವಲಿ ಪ್ಯಾಲೇಸ್ ಮುಂದೆ ಸಾಕಷ್ಟು ಜನ ಫೋಟೋ ತೆಗಿತಾರೆ. ಸೊ ನೀವೇ ನಾನು ಬ್ಲಾಗ್ಸಲ್ಲಿ ಬೇಸಿಕಲಿ ನಾನು ಫ್ಯೂಚರಲ್ಲೂ ನಿಮಗೆ ಐ ಥಿಂಕ್ ನಾನು ಹೇಳ್ತೀನಿ ಎಲ್ಲ ಸೈಕಲ್ ಬ್ಲಾಗ್ಸು ನಾನು ಕವರ್ ಮಾಡಲ್ಲ ಜನರಲಿ. ಬಟ್ ನಿಮಗೆ ಕೆಲವು ಡಿಫ್ರೆಂಟ್ ಲೊಕೇಶನ್ಸು ನಿಮಗೆ, ಬಿಕಾಸ್ ಈ ಮೈಸೂರಲ್ಲಿ ಯಾವ ಲೊಕೇಶನ್ ಇರ್ತದೆ ಎಷ್ಟೊಂದು ಜನ ಗೊತ್ತಿಲ್ಲ. ಸೊ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಬಿಕಾಸ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಏನೂ ಸಿಗೋಲ್ಲ ನಿಮಗೆ, ಟು ಬಿ ವೆರಿ ಆನೆಸ್ಟ್. ಸ್ವಲ್ಪ ನಿಮ್ಮದೇ ಒಂದು ಐಡಿಯಾ ತೊಗೊಂಡು ಒಂದು ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಸೊ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಆ್ಯಂಡ್ ನಿಮಗೆ ಕೆಲವು ಜಾಗಗಳನ್ನ ತೋರಿಸ್ತೀನಿ. ಜನರಲಿ ವ್ಲಾಗ್ಸ್ ತುಂಬ ಶಾರ್ಟ್ ಆಗಿರುತ್ತೆ. ಇದೇ ಥರ ಈ ವ್ಲಾಗೂ ತುಂಬ ಶಾರ್ಟ್ ಆಗಿರುತ್ತೆ. ಈ ಸೈಕಲ್ ಅದೇ ಅಡ್ವಾಂಟೇಜು, ಯಾವ ರೂಲ್ಸು ಇಲ್ಲ, ಏನು ರೆಗ್ಯುಲೇಷನ್ ಇಲ್ಲ, ಸುಮ್ಮನೆ ಬೇಗ ಕವರ್ ಮಾಡ್ಬೋದು. ಇದೇ ಮಜಾ ಇರೋದು. ಆ್ಯಕ್ಚುಲಿ ಅಲ್ಲಿ ತುಂಬ ಒಳ್ಳೆ ಲೊಕೇಶನ್ಸ್ ಇದೆ, ನಾನು ನಿಮಗೆ ಶೇರ್ ಮಾಡ್ತೀನಿ ಆನ್ ದ ವೇ. ಲೈಕ್ ಕೆಲವು ಲೊಕೇಶನ್ಸ್ ಆ್ಯಕ್ಚುಲಿ ಅಲ್ಲಿ ತುಂಬ ಫೋಟೋಗ್ರಫಿ ತೆಗೆಯುವಂಥ ಲೊಕೇಶನ್ಸ್ ಇದೆ. ಮೈಸೂರನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು ಡೀಪಾಗಿ ನೀವು ವಿತ್ ಸೈಕಲ್. ನೀವು ಮೈಸೂರವರಾಗಿದ್ದರೆ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ದಟ್ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ, ಇಂಪಾರ್ಟೆಂಟ್ ಇಲ್ಲ ಬೇಸಿಕಲಿ.
ಈ ನಾಯಿಗಳೊಂದು ದೊಡ್ಡ ತೊಂದರೆ ಗುರು. ತುಂಬ ಫಾಲೋ ಮಾಡುತ್ತೆ, ಹುಷಾರಾಗಿರಿ ಯಾವಾಗಲೂ. ಪಕ್ಕದಲ್ಲಿ ಹೋಗ್ಬೇಡಿ ಯಾವತ್ತು ನಾಯಿದು. ಸೊ ಒಂದೊಂದ್ಸಲಿ ಫಾಲೋ ಮಾಡಿಬಿಟ್ಟು ಬರುತ್ತೆ. ಏನು ಮಾಡಲ್ಲ, ಸುಮ್ಮನೆ ಫಾಲೋ ಮಾಡುತ್ತೆ ಇದು. ಬಟ್ ಹೇಳೋಕ್ಕಾಗಲ್ಲ, ನಿಮ್ಮ ಬ್ಯಾಡ್ ಲಕ್ ಇದ್ದರೆ ಕಚ್ಚು ಬಿಡ್ಬೋದು. ಸೊ ಅದೊಂದು ಹುಷಾರಾಗಿರಿ ಸೈಕಲಲ್ಲಿ ಹೋಗ್ಬೇಕಾದ್ರೆ ಯಾವಾಗಲೂ. ಡೌನ್ ಬಂದರೆ ಅಂತೂ ಯಾವಾಗಲೂ ಸೈಕಲಲ್ಲಿ ಮಜಾ. ಒಳ್ಳೆ ಮಜಾ ಇದೆ. ರಾಜ್ ಕಮಲ್ ಥಿಯೇಟ್ರ್ ತುಂಬ ಫೇಮಸ್ಸು, ಹಳೆ ಥಿಯೇಟ್ರ್ಗಳು ಬಿಸ್ನೆಸ್ ಕಮ್ಮಿ ಮಾಡ್ತಾಯಿದೆ, ಬೇಜಾರಾಗ್ತಾಯಿದೆ ನನಗೂ. ಕನ್ನಡ ಮೂವೀಸು ಚೆನ್ನಾಗಿ ಮಾಡಬೇಕು. ಲಾಸ್ಟ್ ಟೈಮ್ ನಾನು ನೋಡಿದ್ದೆ ಬ್ಲಿಂಕ್ ಅಂತ ಮೂವಿ, ಸೂಪರಾಗಿತ್ತು ಬ್ಲಿಂಕು. ದೀಕ್ಷಿತ್ ಶೆಟ್ಟಿಯವರು ಸಖತ್ತಾಗಿ ಮಾಡಿದ್ದಾರೆ ಅವರು. ಬೇಸಿಕಲಿ ಮೂವಿ ಒಂಥರ ಡಿಫ್ರೆಂಟಾಗಿದೆ. ಐನೋ ಅದೊಂಥರ ಐ ಥಿಂಕ್ ಅವ್ರು ಪಬ್ಲಿಸಿಟಿ ಮಾರ್ಕೆಟಿಂಗ್ ಮಾಡಬೇಕು. ಐನೋ ದಿಸ್ ಇಸ್ ಸೈಕಲ್ ಬ್ಲಾಗು, ಬಟ್ ಸುಮ್ಮನೆ ನಿಮಗೆ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಜಾಸ್ತಿ ಮಾಡಬೇಕು ಮೂವೀಸ್ಗೆ ಅಂತ ಅನಿಸುತ್ತೆ. ಆವಾಗ ಒಳ್ಳೆ ಚೆನ್ನಾಗಿ ಓಡ್ಬೋದು. ರೀಸೆಂಟ್ಲಿ ನಾನು ಆ್ಯಕ್ಚುಲಿ ಒಂದು ಹಿಂದಿ ಮೂವಿ ನೋಡಿದೆ, ಲಾಪತಾ ಲೇಡೀಸ್ ಅಂತ. ಅದು ಚೆನ್ನಾಗಿದೆ. ಅದರಲ್ಲೂ ಒಬ್ಬ ಹೀರೋ ಆ್ಯಕ್ಚುಲಿ ಸೈಕ್ಲಿಂಗ್ ಮಾಡ್ತಾನೆ. ಅಂದರೆ ಅವನು ಹಳ್ಳಿಯವನು. ಸೊ ಹಳ್ಳಿಯವ್ರದ್ದು ಒಂಥರ ಲೈಫ್ ಚೆನ್ನಾಗಿದೆ. ಏನೋ ಸಣ್ಣ ಪುಟ್ಟ ಹೆಂಗೋ ಅವ್ರ ಲೈಫಲ್ಲೇ ಖುಷಿ ಪಡ್ತಾರೆ. ಸೊ ಅದು ಚೆನ್ನಾಗಿದೆ ಲಾಪತಾ ಲೇಡೀಸ್, ನೋಡಿ. ನೆಟ್ಫ್ಲಿಕ್ಸಲ್ಲಿದೆ, ತುಂಬ ಚೆನ್ನಾಗಿದೆ ಮೂವಿ. ಒಂದು ಐ ಥಿಂಕ್ ನನಗೆ 12th ಫೇಲ್ ಆದಮೇಲೆ ಅದೇ ಒನ್ ಆಫ್ ದ ಗುಡ್ ಮೂವಿ. ಒಳ್ಳೆ ಮೂವೀಸ್ ಯಾವುದೇ ಪಾರ್ಟಲ್ಲಿದ್ದರೂ ಅಪ್ರಿಷಿಯೇಟ್ ಮಾಡಬೇಕು. ಐನೋ ನಮ್ಮದು ಐ ಥಿಂಕ್ ನಮ್ಮದು ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದಾರೆ ಈಗ ಸ್ವಲ್ಪ. ಬಟ್ ಐ ಥಿಂಕ್ ನಾವು ನನಗೆ ಭರವಸೆ ಇದೆ ದಟ್ ನಮ್ಮ ಇಂಡಸ್ಟ್ರಿನೂ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಮಲಯಾಳಂ ಇಂಡಸ್ಟ್ರಿ ನೋಡ್ಬೋದು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಸ್ ಕೊಡ್ತಾಯಿದ್ದಾರೆ ಅವರು, ಹಿಟ್ ಆಫ್ಟರ್ ಹಿಟ್ಟು. ಬಟ್ ನಮ್ದು ಏನಾಗ್ತಾಯಿದೆ ಇವಾಗ ಅಂದರೆ ಐ ಫೀಲ್ ಬೇಸಿಕಲಿ ಈಗ ಬಂದ್ಬಿಟ್ಟು ನೋಡಿ ರೋಡು, ಪ್ಯಾಲೇಸ್ ರೋಡು. ಸೊ ಇವಾಗ ಬೇಸಿಕಲಿ ಏನಾಗಿದೆ ಅಂದರೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದಾರೆ ಮೂವೀಸು. ಮೇನ್ ಸ್ಟಾರ್ಸು ಜಾಸ್ತಿ ಮೂವೀಸ್ ಮಾಡದೇ ಇರೋದ್ರಿಂದ ಸೊ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಒಂದೊಂದು ಫ್ಲಾಪ್ ಆಗುತ್ತೆ, ಅಷ್ಟೊಂದು ಫೇಮಸ್ ಆಗೋಲ್ಲ. ಐ ಹೋಪ್ ಅವ್ರು ಒಳ್ಳೆ ಮಾರ್ಕೆಟಿಂಗ್, ಐ ಥಿಂಕ್ ಅದ್ರಲ್ಲಿ ಕೆಲವು ಒಳ್ಳೆ ಮೂವೀಸು ಇರ್ಬೋದು. ನಮ್ಗೆ ಗೊತ್ತಾಗ್ತಿಲ್ಲ, ಏನಕ್ಕೆ ಅದು ಮಾರ್ಕೆಟಿಂಗ್ ಮಾಡ್ತಿಲ್ಲ ಅವರು. ಹೋಪ್ಫುಲಿ ಅವ್ರು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಕಡೆ ಸ್ಪೆಂಡ್ ಮಾಡಬೇಕು. ಯಾಕೆಂದರೆ ಬೇರೆಯವ್ರು ಏನು ಮಾಡ್ತಾರೆ ಅಂದರೆ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ ಸೂಪರಾಗಿ. ಸೊ ಅದರಿಂದ ಅವ್ರಿಗೆ ಒಳ್ಳೆ ರೀಚ್ ಸಿಗ್ತಾಯಿದೆ. ಸೊ ನಮ್ಮವರು ಅದೇ ಮಾಡಬೇಕಾಗತ್ತೆ. ಆ್ಯಂಡ್ ಪ್ಯಾನ್ ಇಂಡಿಯಾ ಏನು ಬೇಕಾಗಿಲ್ಲ ನನ್ನ ಒಪಿನಿಯನಲ್ಲಿ ಯಾವಾಗಲೂ. ಅದು ಫಸ್ಟು ಮೂವಿ ರಿಲೀಸ್ ಮಾಡಿ ಚೆನ್ನಾಗಿ ಓಡ್ತು ಅಂದರೆ ಆಮೇಲೆ ಪ್ಯಾನ್ ಇಂಡಿಯಾ ನೀವೇ ಮಾಡ್ಬೋದು. ಆ್ಯಂಡ್ ಅದನ್ನು ಡಬ್ ಮಾಡೋದೇನು ಕಷ್ಟ ಇಲ್ಲ ನನ್ನ ಒಪಿನಿಯನ್. ಸೊ ಓಕೆ, ಇಲ್ಲಿ ನೋಡ್ಬೋದು ಪಾರಿವಾಳದು. ಓಕೆ, ಒಂದು ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಸೊ ಬ್ಯೂಟಿಫುಲ್, ಆ್ಯಕ್ಚುಲಿ ಇದೊಂಥರ ಬ್ಯೂಟಿಫುಲ್ಲು ಈ ಥರ ಟೈಮಲ್ಲಿ. ಆ ರೋಡು ಹೋಗ್ತೀನಿ ನಾನು, ಸ್ಟರ್ಲಿಂಗ್ ಅದು ಸರಿ, ಅದು ಥಿಯೇಟ್ರ್ ಹೆಸರೇ ಮರ್ತಾಯಿತ್ತು, ಲಿಡೋ ಥಿಯೇಟ್ರ್ ರೋಡು. ಅಲ್ಲಿಂದ ಹೋಗೋಣ. ಅಲ್ಲಿ ಅದೊಂಥರ ಫೇಮಸ್ ರೋಡು. ಅಲ್ಲಿ ಒಳ್ಳೆ ಒಂಥರ ಮೆಮೊರೇಬಲ್ ಆಗಿದೆ. ಇನ್ನು ಆರ್ಟ್ ಆಗೋರು ಬಿಡೋದು, ಅಯ್ಯೋ ಯಾರು ನಾನು ಬಿಡೋಲ್ಲ ನೋಡಲ್. ಓಕೆ, ಜೈ ಶ್ರೀರಾಮ್, ಜೈ ಹನುಮಾನ್. ಓಕೆ, ಬ್ಯೂಟಿಫುಲ್ ಆಗಿದೆ. ಓಕೆ, ನೋಡೋಣ. ಒಳಗಡೆ ಬಿಡಲ್ಲ ಅನಿಸುತ್ತೆ. ಇಲ್ಲಿ ನೋಡಿ ಪಾರಿವಾಳಗಳಿದೆ. ಇದ್ರ ಮುಂದೆ ಒಂದು ಫೋಟೋ ತೆಗಿಯೋಣ ಬೇಕಾದ್ರೆ ಅಷ್ಟೇ. ಆಮೇಲೆ ತಿರ್ಗಾ ನಾನು ನಿಮಗೆ ವ್ಲಾಗ್ ತೋರಿಸ್ತೀನಿ. ಸೊ ನೋಡ್ಬೋದು ನನ್ನ ಸೈಕಲ್ ಇದೆ ಪ್ಯಾಲೇಸ್ ಮುಂದೆ.
ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕಿಲ್ಲಿ, ಏನಕ್ಕೆ ರಾಂಗ್ ವೇ ಇದು. ಈ ಥರ ನಾನು ಸಜೆಸ್ಟ್ ಮಾಡೋಲ್ಲ ನಿಮ್ಗೆ ಯಾವಾಗಲೂ ಹೋಗಿ ಅಂತ. ಬಟ್ ಏನೋ ಸೈಕಲ್ ಅಂದರೆ ಯಾವ ದಾರಿ ಆದರೂ ಹೋಗ್ಬೋದು, ಬಟ್ ಹುಷಾರಾಗಿ ಓಡಿ. ನೋಡಿ ಬಸ್ಗಳೆಲ್ಲ ಬರುತ್ತೆ, ಸ್ವಲ್ಪ ಸ್ಲೋ ಆಗಿ ಆರಾಮಾಗಿ ಓಡಿಸಿ. ಇಲ್ಲಿ ಅರ್ಜೆಂಟ್ ಏನೂ ಇರೋಲ್ಲ. ಬ್ಯೂಟಿಫುಲ್ ದಾರಿ ಇದು, ಸಖತ್ತಾಗಿದೆ. ಸೈಕಲಲ್ಲಿ ಒಂಥರ ಮಜಾನೇ ಇದೆ. ಸ್ವಲ್ಪ ಆರಾಮಾಗಿ ಸ್ಲೋ ಆಗಿ, ಯಾಕಂತ ಗೊತ್ತಿರೋಲ್ಲ, ಅವ್ರಿಗೆ ಗೊತ್ತಾಗಲ್ಲ. ನೀವು ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಲ್ಲ, ಆಗಲ್ಲ. ಇಲ್ಲಿ ನೋಡಿ ಬಸ್ ಬರ್ತಾ ಇದೆ, ಯಾವಾಗಲೂ ಸ್ಲೋ ಮಾಡಿ. ಓಕೆ, ಈಗ ಪ್ಯಾಲೇಸ್ ರೋಡ್ ಮೂಲಕ ಹೋಗೋಣ. ಆ್ಯಕ್ಚುಲಿ ಇದು ಈ ಥರ ಯಾವತ್ತೂ ಹೋಗೋಕ್ಕಾಗಲ್ಲ ನೀವು ಬೈಕಲ್ಲಿ. ಐ ಮೀನ್ ನೀವು ರೂಲ್ಸ್ ಫಾಲೋ ಮಾಡ್ತೀರಾ ಅಂದರೆ, ಮಾಡಲ್ಲ ಅಂದರೆ ಹೋಗ್ಬೋದು. ಬಟ್ ನಾನು ಡೆಫಿನೆಟ್ಲಿ ಯೂಸ್ ಫಾಲೋ ಮಾಡ್ತೀನಿ. ಸೊ ಎನಿವೆ ಸಖತ್ತಾಗಿದೆ ನೋಡಿ ಈ ಸ್ಪಾಟು. ಸೊ ಇದು ಒಂದು ಪ್ಲೇಸು. ಓಕೆ, ಇಲ್ಲೂ ಒಂದು ಫೋಟೋ ತೆಗಿಯೋಣ, ಬಂದಿರೋದಕ್ಕೆ ಒಂದು ಫೋಟೋ ತೆಗಿಯೋದಕ್ಕೇನು. ಸೊ ಥಿಂಕ್ ಇಲ್ಲಿ ಒಳಗಡೆ ಬಿಡ್ತಾರೋ ಗೊತ್ತಿಲ್ಲ. ಈ ಫೇಮಸ್ ಟಾಂಗಾ ಗಾಡಿ. ಪ್ರವಾಸಿಗರಿಗೆ ಸುಸ್ವಾಗತ. ಈ ದಿನ ಮೈಸೂರು ಪ್ರವಾಸಿಗರಿಗೆ ಇಲ್ಲೊಂದು ಫೋಟೋ ತೆಗೆದ್ಬಿಟ್ಟು. ಸೊ ಹೋಪ್ಫುಲಿ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಎಂಡ್ ಮಾಡ್ತೀನಿ ವಿಡಿಯೋ.